ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಮತ ಚಲಾಯಿಸಬೇಕು ಎಂದು ಇರ್ಕಲ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಉಸ್ಮಾನ್ ಗನಿ ಹುಮನಾಬಾದ್ ಮುಸ್ಲಿಂ ಜನಾಂಗದವರಿಗೆ ಕರೆ ನೀಡಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಇಲ್ಕಲ್ ಅಂಜುಮನ್ ಸಂಸ್ಥೆಯಲ್ಲಿ ಮುಸ್ಲಿಂ ಸಮುದಾಯ ಮುಖಂಡರು ಸೇರಿಕೊಂಡು ಈ ನಿರ್ಧಾರ ಮಾಡಿದ್ದೇವೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯದವರಿಗೆ ಸಾಕಷ್ಟು ಅನ್ಯಾಯವಾಗಿದೆ. ಲೋಕಸಭಾ ಅಭ್ಯರ್ಥಿ ಯಾವುದೇ ಒಂದು ಮುಸ್ಲಿಂ ಅಭ್ಯರ್ಥಿ ಇರುವುದಿಲ್ಲ. ಜೊತೆಗೆ ಕಾಲೇಜು ಸೇರಿದಂತೆ ಇತರ ಅಂಗಸಂಸ್ಥೆಗಳು ಮುಸ್ಲಿಂ ಜನಾಂಗದವರು ಇಲ್ಲ. ಹೀಗಾಗಿ ಈ ಬಾರಿ ಮುಸ್ಲಿಂ ಜನಾಂಗದವರು ಒಗ್ಗಟ್ಟಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಇತರ ಪಕ್ಷಗಳಿಗೆ ಬೆಂಬಲಿಸಬೇಕು ಎಂದು ಅವರು ಕರೆ ನೀಡಿದರು. ಇದರ ಜೊತೆಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೇ ಪಕ್ಷಗಳು ಅಂತಾರೆ. ಉಳಿದಂತ ಕ್ಯಾಂಡಿಡೇಟ್ ಅವರು ಅಭ್ಯರ್ಥಿಗಳಲ್ವಾ? ಅವರು ಅಭ್ಯರ್ಥಿಗಳು. ನಮ್ಮ ಬೇಡಿಕೆಗಳು ಯಾರು ಸ್ಪಂದಿಸ್ತಾರೋ ಅವ್ರಿಗೆ ಓಟ್ ಹಾಕೋಣ. ಎರಡು ಪಕ್ಷಗಳಿಲ್ಲಲ್ಲ. ನೋಡಿ, ಸಣ್ಣ ಹುಡು ಯಾಕೆ ಕಾರಣ ಅಂತಂದ್ರೆ, ನಾವು 4 ತಿಂಗಳ ಹಿಂದೆ ಉರ್ದು ಮೀಡಿಯಂ ಕಾಲೇಜ್ಗೋಸ್ಕರ ಅಡ್ಡಾಡಿದ್ವಿ. ಮುಖ್ಯಮಂತ್ರಿಗಳು 2 ಸಲ ಭೇಟಿ ಆದ್ವಿ, ಸಚಿವರಿಗೆ 2-3 ಸಲ ಭೇಟಿ ಆದ್ವಿ, ಶಾಸಕರಿಗೆ ಭೇಟಿ ಆದ್ವಿ. ಅವ್ರು ನಮ್ಮ ಅಳಿಲು ಏನಿದೆ ತಿಳ್ಕೊಳ್ಳಿಕ್ಕೆ ತಯಾರಿಲ್ಲಲ್ಲ. ಇವತ್ತು ಯಾಕೆ ಅಂತಂದ್ರೆ, ಅದರರ್ಥ ನಮ್ಗೆ ಇವತ್ತು ನಿನ್ನ ಮಕ್ಕಳಿಂದ ಇವತ್ತು ಎದ್ದಿರಂತಲ್ಲ. ಮನುಷ್ಯನಿಗೆ ವಾಲ್ಮೀಕಿ ಜ್ಞಾನೋದಯ ಯಾವಾಗ, ಮೊಮ್ಮಪ್ಪ ಎಂಬರು ಪ್ರವಾದಿಗಳು ಯಾವಾಗಾದ್ರು ಹೇಳ್ತಾರೆ. ಯಾರು ನಮ್ಮ ಸಮಾಜ ಬಗ್ಗೆ ಚಿಂತನೆ ಮಾಡ್ತಾರ, ಏನ್ ಹೇಳ್ತಾರ, ಅವ್ರ ವಿಚಾರಗಳೇನದ. ಈಗ ಜನರಲ್ ಆಗಿ ಮಾಡ್ತೀವಿ. ಹಂಗೆ ವಿಶೇಷವಾಗಿ ಬಂದಿದ್ದದ್ದು ಏನಂದ್ರೆ, ನೆರೆಯ ರಾಜ್ಯದಲ್ಲಿ 500 ಕಾಲೇಜುಗಳು, ನೆರೆಯ ರಾಜ್ಯದಲ್ಲಿ 500 ಕಾಲೇಜುಗಳು. ಇದು ಒಂದು ಕಾಲೇಜ್ ಇಲ್ಲ. ಇದು ಬೇಕಲ್ಲ, ಶಾಸಕರಿಗೆ ಸಚಿವರು ಗೊತ್ತಿಲ್ಲ. ಅವ್ರು ನಾಳೆದಲ್ಲಿ ಇಲ್ಲ ಅವ್ರಿಗೆ. ನಮಗೂ ಈಗ ಜ್ಞಾನದಾಗೆ 6-9 ತಿಂಗಳಾಗ್ತದೆ. 2 ಜನ ವಿದ್ವಾಂಸರು ಬಂದು ಹೇಳಲ್ಲ, ಏನ್ರಿ ನೀವು ಪೇಪರಲ್ಲಿ ಹಿಂಗೆ ಬಂದಿದೆ, ನಮಗೂ ಗೊತ್ತಿರಲ್ಲ. ಅವಾಗ ಈಗ ಗೊತ್ತಾದ್ಮೇಲೆ ಸುಮ್ಮನೆ ಕೊಡೋಕ್ಕಾಗುತ್ತೆ. ನಾವೇನು ಯಾರೇ ಬ್ಲಾಕ್ ಮೇಲ್ ಮಾಡಿ ಬರೇ ಮಾತಾಡೋ ಕರೆಯಕ್ಕೆ ಅವಶ್ಯಕತೆ ಇಲ್ಲ. ಹೇಳ್ರು, ನಿಮ್ ಜವಾಬ್ದಾರಿ ಇದು ಕೇಳಿದ್ರೆ ನಮ್ಗೆ. ಪಕ್ಷ ಆ ಪಕ್ಷ ಮಾಡಿ ಈ ಪಕ್ಷ ಮಾಡಿ ಬಾಯಿ ಬೆಂಬಲ ಕೊಟ್ಟು ನಮ್ಮ ಕ್ಯಾಂಡಿಡೇಟ್ ಮಾಡ್ತೀವಿ. ನಾವು ಮನೆ ಜಮಖಂಡಿಯಲ್ಲಿ ಬಾಯಿ ಬೆಂಬಲ ಕೊಟ್ಟಿದ್ವಿ, ಹುಬ್ಬಳ್ಳಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಹಾಕಿದ್ವಿ, ಬಸವನ ಬಾಗೇವಾಡಿ ನಮ್ಮ ಕ್ಯಾಂಡಿಡೇಟ್ ಹಾಕಿದ್ವಿ. ನಮ್ಮ ಪಕ್ಷದ ಶಕ್ತಿ ಎಷ್ಟು, ನಮ್ದು ನೀರೆಷ್ಟು, ನಮ್ಮದು ದುಡ್ಡು ಎಷ್ಟೈತೆ, ಜನಸಂಖ್ಯೆ ಎಷ್ಟೈತೆ, ಅದ್ರ ಮೇಲೆ ಚುನಾವಣೆ ಮಾಡ್ತೀವಿ. ಅದ್ರ ಮೇಲೆ ನಾವು ರಾಜಕೀಯ ಮಾಡ್ತೀವಿ. ಇವತ್ತು ಯಾರು ಬಂದು ಹೇಳಿ ಒಬ್ರು 10 ರೂಪಾಯಿ ತೊಗೊಂಡ್ರು ಅಂತೇಳಿ ಬರೀ ಅಂತೀವಿ ನಾವು ಅವ್ರಿಗೆ. ಇಲ್ಲ, MIM ನಮ್ ಸದ್ಯಕ್ಕೆ ಈಗಿಲ್ಲ. ನಾವು MIM ಕ್ಯಾಂಡಿಡೇಟ್ ಇಲ್ಲ, ಅದ್ರ ಬಗ್ಗೆ ವಿಷಯ ಎತ್ತಿಲ್ಲ. ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮಾಜದ ಒಂದು ಒಕ್ಕಟ್ಟಿನ ಒಂದು ಮಿತಿ ಕೂಡಿ ತೆಗೆದುಕೊಂಡಂತ ನಿರ್ಣಯ, ಅದೇ ತಪ್ಪು ನಿರ್ಣಯ ಅಲ್ಲಲ್ಲ.